ಪ್ರಥಮ ದರ್ಜೆ ಸಹಾಯಕರು, ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಹಾಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಕನ್ನಡ ವ್ಯಾಕರಣದ ಮೇಲೆ ಬರಬಹುದಾದಂತಹ ಪ್ರಮುಖ ಪ್ರಶ್ನೆಗಳ ಕುರಿತಾಗಿ ಇವತ್ತು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಹಾಗೆ ಕನ್ನಡ ವ್ಯಾಕರಣದ ಪ್ರಮುಖ ಪ್ರಶ್ನೆಗಳನ್ನು PDF ರೂಪದಲ್ಲಿ ಮಾಡಿರುವಂತಹ ಶಿಕ್ಷಕರೆಂದರೆ ಬಿ ರವೀಶ್ ಕುಮಾರ್, ಕನ್ನಡ ಭಾಷಾ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಕೇರ್ಗಳ್ಳಿ, ಮೈಸೂರು ತಾಲೂಕು ಮತ್ತು ಜಿಲ್ಲೆ. ಇವರನ್ನು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ಇವರ ಫೋನ್ ನಂಬರ್ 9448958498. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ PDF ಅನ್ನು ಪ್ರಿಪೇರ್ ಮಾಡಿರುವಂತಹ ರವೀಶ್ ಕುಮಾರ್ ಅವರಿಗೆ ತುಂಬಾ ಧನ್ಯವಾದಗಳು. ಕನ್ನಡ ವರ್ಣಮಾಲೆ ಮೇಲೆ ಕೇಳಬಹುದಾದ ಪ್ರಮುಖ ಪ್ರಶ್ನೆಗಳ ಕುರಿತಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳು ಇವೆ? ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 49 ಅಕ್ಷರಗಳಿವೆ. ಕನ್ನಡ ವರ್ಣಮಾಲೆಯಲ್ಲಿ ಪ್ರಧಾನವಾಗಿ ಎಷ್ಟು ಬಗೆಯ ಅಕ್ಷರಗಳಿವೆ? ಕನ್ನಡ ವರ್ಣಮಾಲೆಯಲ್ಲಿ ಪ್ರಧಾನವಾಗಿ 3 ಬಗೆಯ ಅಕ್ಷರಗಳಿವೆ. ಅವುಗಳೆಂದರೆ ಸ್ವರಗಳು, ವ್ಯಂಜನಗಳು ಮತ್ತು ಯೋಗವಾಹಕಗಳು. ಸ್ವರಗಳು ಎಂದರೇನು? ಸ್ವತಂತ್ರವಾಗಿ ಉಚ್ಚಾರ ಮಾಡಲು ಬರುವ ಅಕ್ಷರಗಳನ್ನು ಸ್ವರಗಳು ಎನ್ನುವರು. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಸ್ವರಗಳಿವೆ? ಅವು ಯಾವುವು? ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 13 ಸ್ವರಗಳಿವೆ. ಅವು ಯಾವುವು ಎಂದರೆ ಅ, ಆ, ಇ, ಈ, ಉ, ಊ, ರು, ಎ, ಐ, ಓ, ಔ. ಸ್ವರಗಳಲ್ಲಿ ಎಷ್ಟು ವಿಧಗಳಿವೆ? ಅವು ಯಾವುವು? ಸ್ವರಗಳಲ್ಲಿ ಪ್ರಮುಖವಾಗಿ 3 ವಿಧಗಳಿವೆ. ಅವುಗಳೆಂದರೆ ಹ್ರಸ್ವ ಸ್ವರಗಳು, ದೀರ್ಘ ಸ್ವರಗಳು ಮತ್ತು ಪ್ಲುತ ಸ್ವರಗಳು. ಹ್ರಸ್ವ ಸ್ವರಗಳು ಅಂದರೆ ಒಂದು ಮಾತ್ರಾ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಹ್ರಸ್ವ ಸ್ವರಗಳು ಎನ್ನುವರು. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಹ್ರಸ್ವ ಸ್ವರಗಳಿವೆ? ಅವು ಯಾವುವು? ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 6 ಹ್ರಸ್ವ ಸ್ವರಗಳಿವೆ. ಅವುಗಳೆಂದರೆ ಅ, ಇ, ಉ, ರು, ಎ ಮತ್ತು ಓ ಆಗಿದೆ. ದೀರ್ಘ ಸ್ವರಗಳು ಎಂದರೇನು? ದೀರ್ಘ ಸ್ವರಗಳು ಅಂದರೆ 2 ಮಾತ್ರಾ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ದೀರ್ಘ ಸ್ವರಗಳು ಅಂತ ಕರೀತಾರೆ. ಹಾಗೆ ದೀರ್ಘ ಸ್ವರಗಳು ಒಟ್ಟು 7 ದೀರ್ಘ ಸ್ವರಗಳಿವೆ ಕನ್ನಡ ವರ್ಣಮಾಲೆಯಲ್ಲಿ. ಅವುಗಳೆಂದರೆ ಆ, ಇ, ಉ, ಎ, ಐ, ಓ, ಔ. ಪ್ಲುತ ಸ್ವರಗಳು ಎಂದರೇನು? 3 ಅಥವಾ ಹೆಚ್ಚು ಮಾತ್ರಾ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ಪ್ಲುತ ಸ್ವರಗಳು ಎನ್ನುತ್ತಾರೆ. ವ್ಯಂಜನಗಳು ಎಂದರೇನು? ಸ್ವತಂತ್ರವಾಗಿ ಉಚ್ಚಾರ ಮಾಡಲು ಬಾರದ ಹಾಗೂ ಸ್ವರಗಳ ಸಹಾಯದಿಂದ ಉಚ್ಚಾರ ಮಾಡಬೇಕಾದ ಅಕ್ಷರಗಳನ್ನು ವ್ಯಂಜನಗಳು ಅಂತ ಕರೆಯಲಾಗುತ್ತೆ. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ವ್ಯಂಜನಗಳಿವೆ? ಅವು ಯಾವುವು? ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 34 ವ್ಯಂಜನಗಳಿವೆ. ಅವುಗಳೆಂದರೆ ಕ, ಖ, ಗ, ಗ, ಯ, ಚ, ಛ, ಜ, ಜ, ನ, ತ, ಟ, ಡ, ಡ, ನ, ತ, ಥ, ದ, ದ, ನ, ಪ, ಪ, ಬ, ಬ, ಮ, ಯ, ರ, ಲ, ವ, ಶ, ಶ, ಸ, ಹ, ಳ. ವ್ಯಂಜನಗಳಲ್ಲಿ ಎಷ್ಟು ವಿಧಗಳಿವೆ? ಅವು ಯಾವುವು? ವ್ಯಂಜನಗಳಲ್ಲಿ 2 ವಿಧಗಳಿವೆ. ಅವುಗಳೆಂದರೆ ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು. ಮುಂದಿನ ಪ್ರಶ್ನೆ, ವರ್ಗೀಯ ವ್ಯಂಜನಗಳು ಎಂದರೇನು? ಅಕ್ಷರಗಳು ಉತ್ಪತ್ತಿಯಾಗುವ ಸ್ಥಾನಗಳಿಗೆ ಅನುಗುಣವಾಗಿ 5 ಅಕ್ಷರಗಳಿಗೆ ಒಂದೊಂದು ವರ್ಗವಾಗಿ ವಿಂಗಡಿಸಿರುವ ಅಕ್ಷರಗಳನ್ನು ವರ್ಗೀಯ ವ್ಯಂಜನಗಳು ಎನ್ನುವರು. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ವರ್ಗೀಯ ವ್ಯಂಜನಗಳಿವೆ? ಅವು ಯಾವುವು? ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 25 ವರ್ಗೀಯ ವ್ಯಂಜನಗಳಿವೆ. ಅವುಗಳೆಂದರೆ ಕ, ಖ, ಗ, ಗ, ಯ, ಚ, ಛ, ಜ, ಜ, ನ, ಟ, ಠ, ಡ, ಡ, ಣ, ತ, ಥ, ದ, ದ, ನ, ಪ, ಪ, ಬ, ಬ, ಮ ಆಗಿದೆ. ವರ್ಗೀಯ ವ್ಯಂಜನಗಳನ್ನು ಎಷ್ಟು ಭಾಗಗಳಾಗಿ ವಿಂಗಡಿಸಲಾಗಿದೆ? ಅವು ಯಾವುವು? ವರ್ಗೀಯ ವ್ಯಂಜನಗಳನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಅಲ್ಪಪ್ರಾಣ ಅಕ್ಷರಗಳು, ಮಹಾಪ್ರಾಣ ಅಕ್ಷರಗಳು ಹಾಗೂ ಅನುನಾಸಿಕ ಅಕ್ಷರಗಳು. ಅಲ್ಪಪ್ರಾಣ ಅಕ್ಷರಗಳು ಎಂದರೇನು? ಅಲ್ಪಪ್ರಾಣ ಅಕ್ಷರಗಳು ಅಂದರೆ ಕಡಿಮೆ ಉಸಿರಿನೊಡನೆ ಉಚ್ಚರಿಸುವ ಅಕ್ಷರಗಳನ್ನು ಅಲ್ಪಪ್ರಾಣ ಅಕ್ಷರಗಳು ಎನ್ನುವರು. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಲ್ಪಪ್ರಾಣ ಅಕ್ಷರಗಳಿವೆ? ಅವು ಯಾವುವು? ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 10 ಅಲ್ಪಪ್ರಾಣ ಅಕ್ಷರಗಳಿವೆ. ಅವುಗಳೆಂದರೆ
ಪ್ರತಿ ವರ್ಗದ 1ನೆಯ ಮತ್ತು 3ನೆಯ ಅಕ್ಷರಗಳಾದ ಕ, ಗ, ಚ, ಜ, ಟ, ಡ, ತ, ಧ, ಪ, ಬ. ಮಹಾಪ್ರಾಣ ಅಕ್ಷರಗಳು ಎಂದರೇನು? ಹೆಚ್ಚು ಉಸಿರಿನೊಡನೆ ಉಚ್ಚರಿಸುವ ಅಕ್ಷರಗಳನ್ನು ಮಹಾಪ್ರಾಣ ಅಕ್ಷರಗಳು ಎನ್ನುವರು. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಮಹಾಪ್ರಾಣ ಅಕ್ಷರಗಳಿವೆ? ಅವು ಯಾವುವು? ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 10 ಮಹಾಪ್ರಾಣ ಅಕ್ಷರಗಳಿವೆ. ಅವು ಯಾವುವೆಂದರೆ ಪ್ರತಿ ವರ್ಗದ 2ನೆಯ ಮತ್ತು 4ನೆಯ ಅಕ್ಷರಗಳಾದ ಖ, ಘ, ಛ, ಜ, ಠ, ಡ, ಥ, ದ, ಫ, ಬ ಆಗಿದೆ. ಅನುನಾಸಿಕ ಅಕ್ಷರಗಳು ಎಂದರೇನು? ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ಅನುನಾಸಿಕ ಅಕ್ಷರಗಳು ಎನ್ನುವರು. ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅನುನಾಸಿಕ ಅಕ್ಷರಗಳಿವೆ? ಅವು ಯಾವುವು? ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 5 ಅನುನಾಸಿಕ ಅಕ್ಷರಗಳಿವೆ. ಅವು ಯಾವುವು ಎಂದರೆ ಪ್ರತಿ ವರ್ಗದ 5ನೆಯ ಅಕ್ಷರಗಳಾದ ಯ, ಯ, ನ, ನ ಮತ್ತು ಮ ಆಗಿದೆ. ಅವರ್ಗೀಯ ವ್ಯಂಜನಗಳು ಎಂದರೇನು? ಅಂತಸ್ವರ್ಣಗಳಾದ ಯ, ವ, ರ, ಲ, ಳ ಅಕ್ಷರಗಳು ಹಾಗೂ ಊಷ್ಮ ವರ್ಣಗಳಾದ ಶ, ಶ, ಸ, ಹ ಅಕ್ಷರಗಳು ಉತ್ಪತ್ತಿಯಾಗುವ ಸ್ಥಾನಗಳು ಬೇರೆ ಬೇರೆಯಾಗಿದ್ದು ಅವನ್ನು ವರ್ಗೀಕರಿಸಲಾಗದ ಕಾರಣ ಆ ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಗಳು ಅಂತ ಕರೆಯಲಾಗತ್ತೆ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅವರ್ಗೀಯ ವ್ಯಂಜನಗಳಿವೆ? ಅವು ಯಾವುವು? ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು 9 ಅವರ್ಗೀಯ ವ್ಯಂಜನಗಳಿವೆ. ಅವುಗಳೆಂದರೆ ಯ, ರ, ಲ, ವ, ಶ, ಶ, ಸ, ಹ ಮತ್ತು ಳ ಆಗಿದೆ. ಯೋಗವಾಹಗಳು ಎಂದರೇನು? ಸ್ವತಂತ್ರವಾದ ಉಚ್ಚಾರವಿಲ್ಲದ ಸ್ವರದ ಮುಂದೆ ಬಂದಾಗ ಮಾತ್ರ ಉಚ್ಚಾರವಾಗುವ ಅಕ್ಷರಗಳನ್ನು ಯೋಗವಾಹಗಳು ಅಂತ ಕರೆಯಲಾಗತ್ತೆ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಯೋಗವಾಹ ಅಕ್ಷರಗಳಿವೆ? ಅವು ಯಾವುವು? ಕನ್ನಡ ವರ್ಣಮಾಲೆಯಲ್ಲಿ 2 ಯೋಗವಾಹ ಅಕ್ಷರಗಳಿವೆ. ಅವುಗಳೆಂದರೆ ಅನುಸ್ವಾರ ಅಂದರೆ ಈ ರೀತಿ ಸಂಕೇತ ಬರುತ್ತೆ, ಹಾಗೆ ವಿಸರ್ಗ ಅಂದರೆ ಈ ರೀತಿ ಸಂಕೇತ ಬರುತ್ತೆ. ಗುಣಿತಾಕ್ಷರಗಳು ಎಂದರೇನು? ಉದಾಹರಣೆ ಕೊಡಿ. ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳನ್ನು ಗುಣಿತಾಕ್ಷರಗಳು ಅಂತ ಕರೀತಾರೆ. ಉದಾಹರಣೆಗೆ ಕ ಅಧಿಕ್ ಅ ಗುಣಿತಾಕ್ಷರ ಕ ಆಗತ್ತೆ. ಕ ಅಧಿಕ್ ಆ ಕ ಆಗತ್ತೆ. ಕ ಅಧಿಕ್ ಇ ಕಿ ಆಗತ್ತೆ. ಸೊ ಕ ಕ ಕಿ ಕಿಯಿಂದ ಕೈ ಕಂ ಕಹ ತನ ಆಗುವಂತಹ ಎಲ್ಲ ವ್ಯಂಜನ ಅಧಿಕ್ ಸ್ವರ = ಗುಣಿತಾಕ್ಷರ ಆಗತ್ತೆ. ಸೊ ಇದಿಷ್ಟು ಈ ಭಾಗದ ಮಾಹಿತಿಯಾಗಿದೆ. ಮುಂದಿನ ಭಾಗದಲ್ಲಿ ಉಳಿದ ಪ್ರಶ್ನೆಗಳ ಮೂಲಕ ನಿಮಗೆ ವಿಡಿಯೋವನ್ನು ಅಪ್ಲೋಡ್ ಮಾಡಲಾಗುತ್ತೆ. ಹಾಗೆ ಈ PDF ಅನ್ನು ನೀಡಿರುವಂತಹ ರವೀಶ್ ಕುಮಾರ್ ಅವರಿಗೆ ಧನ್ಯವಾದಗಳು.